ಗಂಡಂದಿರು ಇವತ್ತು ಹೆಂಡತಿ ಹೇಳೋದ್ನೆಲ್ಲ ಕೇಳ್ತಾರೆ ಅಂತ ಹೇಳಿದ್ರೆ ಭಯ ಅಲ್ಲ, ಅದು ಏನ್ ಗೊತ್ತಾ, ಪ್ರೀತಿ. ಅದು ಪ್ರೀತಿ, ಅದು ಸರಿನಾ? ಅದನ್ನ ನಾವು ಮಿಸ್ಯೂಸ್ ಮಾಡ್ಕೋಬಾರ್ದು, ಸರಿನಾ? ನಾವೇನ್ ಮಾಡ್ತೀವಿ ಗೊತ್ತಾ, ಗಂಡ ಎದುರ್ತಾನೆ, ನಾ ಹೇಳ್ದಂಗೆಲ್ಲ ಕೇಳ್ತಾನೆ, ಅದೆಲ್ಲ ನಡೆಯಲ್ಲ. ಅದೇ ರೀತಿ ಹೆಂಡ್ತಿಗೂ ಹಾಗೇನೆ. ಗಂಡಸ್ಗೂ ಹೆಂಡ್ತಿರ್ನು ತುಂಬಾ ಪೀಡಿಸ್ತಾ ಇದ್ರು ಹೆಂಡ್ತಿರ್ ಮನಸ್ಸು ಹೊಡೆದೋಗ್ಬಿಡ್ತದೆ. ಅವಾಗ ಏನ್ ಮಾಡ್ತಾರೆ ಅವರು, ಮನೆ ಕೆಲಸ ಎಲ್ಲ ಏನ್ ಮಾಡ್ಬೇಕು ಅದು ಮಾಡ್ತಾರೆ. ಆಮೇಲೆ ಎರಡೂ ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಆದರೆ ಫಸ್ಟು ಬೈಬಲ್ ಹೇಳ್ತದೆ, ಹೆಂಡತಿ ಫಸ್ಟ್ ವಿಧೇಯಳಾಗ್ಬೇಕು, ಆಮೇಲೆ ಗಂಡ ಪ್ರೀತಿ ಮಾಡ್ತಾನೆ, ಸರಿನಾ? ಗಂಡನಿಗೆ ನೀನ್ ಪ್ರೀತಿಸು, ಆಮೇಲೆ ನಿನ್ನ ಹೆಂಡತಿ ವಿಧೇಯಳಾಗ್ತಾಳೆ ಅಂತ ಹಂಗ್ ಬರ್ತಿಲ್ಲ. ನೀನ್ ವಿಧೇಯಳಾಗು, ನಿನ್ ಗಂಡ ತಾನಾಗೆ ಪ್ರೀತಿಸ್ತಾನೆ. ನಾವೇನ್ ಮಾಡ್ತೀವಿ ಗೊತ್ತಾ, ಅಲ್ಲಿ ಸೈತಾನ ಶಬ್ದ ಹೆಂಗಿರುತ್ತೆ ಹೇಳಿ. ಆಗ ಗಂಡ ಹೇಳ್ತಾನೆ ನೀನ್ ವಿಧೇಯಳಾಗು ಅಂತ ಹೇಳಿಲ್ವಾ ಅಂತ, ಹೆಂಡತಿ ಅಲ್ಲಿಂದ ನೀನ್ ಪ್ರೀತಿಸು ಅಂತ ಬರ್ತಿಲ್ವಾ, ಇದು ಯಾರ ಸೌಂಡು, ಯಾರ ಸೌಂಡ್ ಇದು? ವಾಕ್ಯ ತಾನೇ ಹೇಳಿದ್ದು, ದೇವರಾತ್ಮನ? ಅದೇ ಹೇಳ್ತಿಲ್ಲ, ವಾಕ್ಯಕ್ಕೆ ಕೆಲವೊಂದ್ಸಲ ಪ್ರತಿ ವಾಕ್ಯ ತರೋದು ಸೈತಾನು. ಅರ್ಥ ಆಯ್ತಾ? ಈಗ ನೀವು ಕೂಲಾಗೆ ಇರ್ತೀರಾ, ಆಗ ಬಂದ್ಬಿಟ್ಟು ನಿಮ್ ಗಂಡ ಬಂದ್ಬಿಟ್ಟು ನಿಮ್ಗೆ ವಿಧೇಯಳಾಗು ಅಂತ ಹೇಳಿಲ್ವಾ ಅಂತ ಹೇಳಿದಾಗ ಅದು ತಪ್ಪು. ಅವ್ನು ಯಾವಾಗ ಹೇಳ್ತಾನೆ ವಿಧೇಯಳಾಗು ಅಂತ? ಎಗರಾಡ್ಬೇಕಾದ್ರೆ, ಇಲ್ಲೇ ಮೀರಿದಾಗ ಅದು ಕರೆಕ್ಟಾ? ಅವಾಗ ಹೇಳೋದು ವಿಧೇಯಳಾಗು ಅಂತ. ಅವಾಗ ನಾವೇನ್ ಮಾಡ್ತೀವಿ, ನಿನಗೂ ಹೇಳಿಲ್ವಾ ಪ್ರೀತಿಸು, ಈಗ ಯಾರು ಸೌಂಡ್ ಇದು? ಅವನು ವಾಕ್ಯ ತಕ್ಕೊಡ್ತಿರೋದು, ಅವನು ಯೇಸು ಸ್ವಾಮಿಗೆ ವಾಕ್ಯ ತಕೋದು, ಅವನು ನಮಗ್ ಬಿಟ್ಟಾನ?